ಆಸ್ತಿ ಕಥನ ಯಾರ ಮನೆಯಲ್ಲಿಲ್ಲ. ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಆಸ್ತಿ ವಿಚಾರದಲ್ಲ ಒಂದಿಲ್ಲ ಒಂದಿಷ್ಟು ಸಂಘರ್ಷಗಳಿದ್ದೇ ಇರುತ್ತೆ. ಅದು ದೊಡ್ಡ ಮಟ್ಟದಲ್ಲಿ ಇರ್ಬೋದು, ಕೆಲವ್ರ ಮನೇಲಿ ಸಣ್ಣ ಮಟ್ಟದಲ್ಲಿ ಇರ್ಬೋದು, ಕೆಲವ್ರ ಮನೆಯಲ್ಲಿ ಮನಸ್ಸಿನಲ್ಲೇ ಆ ಬಗ್ಗೆ ಹುಳಿನೂ ತಿಂತಾ ಇರ್ಬೋದು, ಸಿಹಿನೂ ತಿಂತಾ ಇರ್ಬೋದು, ಎಲ್ಲರ ಮನೇಲೂ ಇರುತ್ತೆ. ಇಲ್ಲಿ ಕೋಟ್ಯಾಧೀಶ್ವರಲ್ವಾ ತಾಂಡವಾಡ್ತಾ ಇದೆ ಲಕ್ಷ್ಮಿಯಲ್ಲಿ. ಸೊ ಹಾಗಾಗಿ ಅದು ನಮಗೂ ಬೇಕು ಅನ್ನುವಂಥ ಆಸೆಯಲ್ಲಿರೋರು. ಆಸ್ತಿ ವಿವಾದಕ್ಕೆ ಈಗ ಅರಿಕಿರಾಯ್ ಕೊಲೆ ಯತ್ನ ಏನಾದರೂ ನಡೀತಾ ಇರಬಹುದು, ಇರಲಿಕ್ಕಿಲ್ಲ. ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಬಟ್ ಅನುಮಾನ ನೇರವಾಗಿ ಬರ್ತಾ ಇರುವಂಥದ್ದು ಮುತ್ತಪ್ಪರಯ್ಯವರ ಎರಡನೇ ಪತ್ನಿ ಮೇಲೆ. ಪ್ರಕರಣದ ಹಿಂದೆ ಮುತ್ತಪ್ಪರಯ್ಯವರ ಎರಡನೇ ಪತ್ನಿ ಕೈವಾಡ ಏನಾದರೂ ಇದೆಯಾ? ಯಾಕೆಂದರೆ FIR ಹೆಸರು ಹಾಕಿದ್ದಾರೆ. ಆ ಅನುಮಾನಗಳು ಬರ್ತಾ ಇದೆ. 4 ಜನರ FIR ಹೆಸರಲ್ಲಿದೆ, 4 ಜನರದ್ದು. ಎರಡನೇ ಪತ್ನಿಗೆ 100 ಕೋಟಿ ಆಸ್ತಿ ವಿಲ್ ಇರೋದು, 100 ಕೋಟಿ ಆಸ್ತಿ ವಿಲ್. ಆ ನಿಟ್ಟಿನವರು ಕೋರ್ಟಿಗೂ ಹೋಗಿದ್ದಾರೆ. ಈ ಕಡೆಗೆ ರಿಕ್ಕಿರೆ ಅವರು ಕೂಡ ಕೋರ್ಟಿಗೂ ಹೋಗಿದ್ದಾರೆ. ಸೊ ಸಮಪಾಲಿಗೆ ಕೋರ್ಟ್ಗೆ ಅನುರಾಧ ಅರ್ಜಿಯನ್ನು ಸಲ್ಲಿಕೆಯನ್ನು ಮಾಡಿದರು. ಮುತ್ತಪ್ಪರಯ್ಯವರ ಎರಡನೆಯ ಪತ್ನಿ ಅನುರಾಧ ಅವರು ಸಮಪಾಲ್ ಬೇಕು ಅಂತ ಹೇಳಿ. ಆ ಕಡೆಗೆ ಆಸ್ತಿಗಾಗಿ ರಿಕ್ಕಿರಾಯ್ ಕೂಡ ಕೋರ್ಟ್ಗೆ ದಾವೆಯನ್ನು ಹೂಡಿರ್ತಾರೆ. ಇವೆರಡೂ ಕೂಡ ನಡೀತಾ ಇದೆ ಕೋರ್ಟಲ್ಲಿ. ಆದರೆ ಈಗ ಕೊಲೆ ಮಾಡುವ ಹಂತಕ್ಕೆ ಹೋಯ್ತಾ? ಈಗ 4 ತಂಡಗಳನ್ನಾಗಿ ಪೊಲೀಸರು ಮಾಡಿದ್ದಾರೆ, ತನಿಖೆಯನ್ನು ಮಾಡೋಕ್ಕೆ ಶುರು ಮಾಡಿದ್ದಾರೆ. ಎಲ್ಲ ಆ್ಯಂಗಲ್ಗಳಲ್ಲೂ ಕೂಡ ಹುಡುಕ್ತಾರೆ. ಅದರಲ್ಲಿರುವಂಥವ್ರು ಯಾರು ಏನು ಎತ್ತ ಅನ್ನುವಂಥದ್ದನ್ನು ಪತ್ತೆ ಹಚ್ಚುವಂಥ ಕೆಲಸವನ್ನು ಮಾಡ್ತಾರೆ. ಅಲ್ಲೇನೋ ಮೊಬೈಲ್ ಬಿದ್ದಿದ್ದಿತ್ತು, ಆ ಮೊಬೈಲ್ ಸಿಕ್ಕಿದೆ ಅಂತಿದ್ದಾರೆ. ರಿಕ್ಕಿ ಕಾರು ಚಾಲಕನ ಕರೆತಂದು ಸ್ಥಳ ಮಹಜರು ಕೂಡ ಮಾಡ್ತಾ ಇದ್ದಾರೆ. ಅದನ್ನು ಮಾಡಲೇಬೇಕು, ಇಟ್ಸ್ ಎ ಪ್ರೊಸೀಜರ್. ಹೇಗಿರುತ್ತೆ ಅಂತೇಳಿ ಮರುಸೃಷ್ಟಿಯನ್ನು ಮಾಡ್ತಾರೆ. ಯಾವ ಆ್ಯಂಗಲ್ ಇದ್ದಾರೆ, ಆಮೇಲೆ ಬುಲೆಟ್ ನಿಮ್ಗೆ ತಾಗಿದ್ದಕ್ಕೂ ಅವರಿದ್ದಂಥ ಡಿಸ್ಟೆನ್ಸು ಅಳಿಬೇಕು ಅಂತಂದರೆ ನಿಮಗೆ ಎಷ್ಟು ವೇಗದಲ್ಲಿ ಹೊಡೆದಿದೆ ಅಲ್ವಾ, ಎಷ್ಟು ಆಳದಲ್ಲಿ ಹೋಗಿದೆಯಲ್ಲ, ಅದರ ಮೇಲೆ ಅದೆಷ್ಟು ಡಿಸ್ಟೆನ್ಸಿಂದ ಬಂದಿದೆ ಅನ್ನೋದರ ಅಳತೆಯನ್ನು ಮಾಡ್ಕೊಳ್ತಾರೆ. ಅಂದರೆ ನೀವು ಒಂದಿರುವಂಥ ಜಾಗ, ಇಲ್ಲಿ ನಾನು ನಿಂತಿದ್ದೀನಿ ಅಂತಂದರೆ ನನಗೇನಾದರೂ ಬುಲೆಟ್ ಹೊಡಿಬೇಕು ಅಂತಂದರೆ ಹತ್ತಿರದಿಂದ ಹೊಡೆದ್ರೆ ನನಗೆ ಬೀಳುವಂಥ ಏಟು ಹೇಗಿರುತ್ತೆ, ಆಮೇಲೆ ಅದೆಷ್ಟು ಒಳಗಡೆಗೆ ಹೋಗುತ್ತೆ ಅಂಥೇಳಿ. ದೂರದಿಂದ ಹೊಡೆದಾಗ ನನಗೆ ಯಾವ ರೀತಿಯಾಗಿ ಏಟು ಬೀಳುತ್ತೆ, ಅದೆಷ್ಟು ಒಳಗಡೆಗೆ ಹೋಗುತ್ತೆ, ಅದರ ಡಿಸ್ಟೆನ್ಸನ್ನು ಅಳಿತಾರೆ. ಅದನ್ನು ಮಹಜರನ್ನು ಮಾಡುವಂಥ ಕೆಲಸವನ್ನು ಇಂಥ ಕ್ರೈಮ್ ಸೀನ್ಸ್ಗಳಲ್ಲಿ ಮಾಡ್ತಾರೆ. ಈಗ ಆ ಬುಲೆಟ್ ಎಲ್ಲಿತ್ತು, ಯಾರು ಪರ್ಚೇಸ್ ಮಾಡಿದರು? ಯಾಕಂದರೆ ಪ್ರತಿಯೊಂದು ಬುಲೆಟನ್ನು ತೊಗೋಬೇಕಾದ್ರೂ ಕೂಡ ಹೆಸರಿರುತ್ತೆ, ಅದನ್ನು ಪತ್ತೆ ಹಚ್ತಾರೆ. ಅದರೆಲ್ಲ ಡೀಟೇಲ್ಸ್ ಎಲ್ಲಿದೆ ನೋಡಿ. ಮುತ್ತಪ್ಪರೈ ಕುಟುಂಬದಲ್ಲಿ ಶುರುವಾದ ಆಸ್ತಿ ಕದನ. ಆಸ್ತಿ ವಿಚಾರದಲ್ಲಿ ರಿಕ್ಕಿರಾಯ್ ಕೊಲೆಗೆ ಯತ್ನ ನಡೀತಾ 4 ತಂಡಗಳಾಗಿ ಪೊಲೀಸರಿಂದ ತನಿಖೆ ಚುರುಕು. ಮಾಜಿ ಡಾನ್ ಮುತ್ತಪ್ಪರೈ ಪುತ್ರ ರಿಕ್ಕಿರಾಯ್ ಹತ್ಯೆಗೆ ಪೂರ್ವ ನಿಯೋಜಿತ ಸಂಚು ನಡೆದಿತ್ತ ಎಂಬ ಅನುಮಾನಗಳು ದಟ್ಟವಾಗಿದೆ. ಪೊಲೀಸರು ಹಲವು ಆಯಾಮದಲ್ಲಿ ತನಿಖೆ ಮುಂದುವರೆಸಿದ್ದು 4 ವಿಶೇಷ ತಂಡ ರಚನೆ ಮಾಡಿ ತನಿಖೆಗೆ ಇಳಿದಿದ್ದಾರೆ. ಬಿಡದಿಯ ಮನೆಯ ಸಿಬ್ಬಂದಿ, ಕುಟುಂಬಸ್ಥರು, ರಿಕ್ಕಿರಾಯ್ ಆಪ್ತರನ್ನ ವಿಚಾರಣೆ ಮಾಡಿ ಅವರ ಹೇಳಿಕೆಗಳನ್ನು ದಾಖಲಿಸಿ ತನಿಖೆ ಮುಂದುವರೆಸಿದ್ದಾರೆ. ಆಸ್ತಿ ವಿವಾದವಾಗಿ ರಿಕ್ಕಿರಾಯ್ ಮೇಲೆ ಗುಂಡಿನ ದಾಳಿ ನಡೆಸಿರೋ ಸಾಧ್ಯತೆ ಇದೆ. ಮುತ್ತಪ್ಪರೈ ಬದುಕಿದ್ದಾಗಲೇ ಆಸ್ತಿ ಇಬ್ಬಾಗ ಆಗಿತ್ತು. ಮೊದಲ ಪತ್ನಿ ರೇಖಾರೈ ಸತ್ತ ಬಳಿಕ ಎರಡನೇ ಮದುವೆ ಆಗಿದ್ರು. ಅನುರಾಧರನ್ನ ಮುತ್ತಪ್ಪರೈ ಮದುವೆ ಆಗಿದ್ರು. ಸಾಯೋ ಮುನ್ನ ಎರಡನೇ ಪತ್ನಿ ಅನುರಾಧಗೆ 100 ಕೋಟಿಯ ವಿಲ್ ಮಾಡಿದ್ರು. ಬಿಡದಿಯ ಸುತ್ತಮುತ್ತ ಬೆಂಗಳೂರು ಮಂಗಳೂರು ಆಸ್ತಿ. ಮೊದಲ ಮಗ ಎರಡನೇ ಮಗನಿಗೆ ಆಸ್ತಿಯಲ್ಲಿ ಸಮಪಾಲನ್ನ ಹಂಚಿದ್ರು. ಬಿಡದಿ ಮನೆಯನ್ನ ಎರಡನೇ ಮಗನಿಗೆ ಮುತ್ತಪ್ಪರೈ ಬರೆದಿದ್ರು. ಆಸ್ತಿ ಸಮಪಾಲುಗಾಗಿ ಎರಡನೇ ಪತ್ನಿ ಅನುರಾಧ ಕೋರ್ಟ್ ಮೊರೆ ಹೋಗಿದ್ರು. ಕೆಲ ಭಾಗ ಆಸ್ತಿ ಕೊಡೋಕೆ ಕೋರ್ಟ್ ಆದೇಶ ಕೊಟ್ಟಿತ್ತು. ನಿತೀಶ್ ಎಸ್ಟೇಟ್ಗೆ ಆಸ್ತಿ ಮಾರಿ ವಿದೇಶಕ್ಕೆ ಅನುರಾಧ ಹೋಗಿದ್ರು. ಮತ್ತೆ ಕೋರ್ಟ್ಗೆ ಎರಡನೇ ಮಗ ರಿಕ್ಕಿರೈ ಮೊರೆ ಹೋಗಿದ್ರು. ರಿಕ್ಕಿರೈಗೆ ಆಗಾಗ ಜೀವ ಬೆದರಿಕೆ ಕರೆಗಳು ಬರ್ತಾ ಇದ್ದು, ಈ ಬಗ್ಗೆ ಕೂಡ ಪೊಲೀಸರು ತನಿಖೆಯನ್ನು ಕೈಗೊಂಡಿದ್ದಾರೆ. ನನಗೆ ಗೊತ್ತಾಗಿದೆ, ವಿಷಯ ಗೊತ್ತಾಗಿದೆ, ಡೀಟೇಲ್ಸ್ ಕೇಳಿದ್ದೇನೆ. ರಾತ್ರಿ ಸುಮಾರು 1:30-2 ಗಂಟೆ ಸಮಯದಲ್ಲಿ ಆಗಿದೆ ಅಂತ ಹೇಳಿದರು. ಅದರದ್ದು ಡೀಟೇಲ್ಸ್ ಕೇಳಿದ್ದೇನೆ. ಬಂದ ಮೇಲೆ నేను ಶೇರ್ ಮಾಡ್ತೀನಿ. ಫೈರ್ ಆಗಿರೋದು ಗೊತ್ತು, ಇಂಥವ್ರ ಮೇಲೆ ಫೈರ್ ಆಗಿದೆ, ಅವ್ರನ್ನ ಮಣಿಪಾಲ್ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿದ್ದಾರೆ ಅಂತ ಹೇಳಿದರು. ಔಟ್ ಆಫ್ ಡೇಂಜರ್ ಅಂತ ಹೇಳಿದ್ದಾರೆ. ಸೊ ಫರ್ದರ್ ಡೀಟೇಲ್ಸನ್ನು ಕೇಳಿದ್ದೇನೆ. ಅವರು ಈಗಾಗಲೇ ಅಲ್ಲಿ ಪೊಲೀಸ್ನವರು ಅಲ್ಲಿ ಎಲ್ಲ ಎಕ್ಸ್ಟ್ರಾ ಫೋರ್ಸ್ ಎಲ್ಲ ಹಾಕ್ಕೊಂಡು ಅಲ್ಲಿ ತನಿಖೆ ಮಾಡೋದಕ್ಕೆ ಎಲ್ಲ ಪ್ರಾರಂಭ ಮಾಡ್ತಾ ಇದ್ದಾರೆ. ಅದು ಬಂದ ಮೇಲೆ ವಿಚಾರ ಬಂದ ಮೇಲೆ ಹೇಳ್ತೀನಿ. ಮುತ್ತಪ್ಪರೈಗೆ ಬೆಂಗಳೂರು, ಮಂಗಳೂರು, ದುಬೈ ಸೇರಿದಂತೆ ಸುಮಾರು 1,000 ಕೋಟಿಗೂ ಹೆಚ್ಚು ಆಸ್ತಿ ಇದೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಈ ನಿಟ್ಟಿನಲ್ಲಿ ಮುತ್ತಪ್ಪರೈ ಮೊದಲನೇ ಪತ್ನಿ ರೇಖಾ ರೈ ಸಾವನ್ನಪ್ಪಿದ ನಂತರದಲ್ಲಿ ಅನುರಾಧ ರೈ ಅನ್ನೋರನ್ನ ಎರಡನೇ ಮದುವೆ ಆಗಿದ್ರು. ಯಾವಾಗ ಅವರು ಸಾವನ್ನಪ್ಪಕ್ಕೂ ಮುಂಚೆ ಆ ಅನುರಾಧ ರೈಗೆ 100 ಕೋಟಿ ಮೊತ್ತದ ಆಸ್ತಿಯನ್ನು ವಿಲ್ ಮಾಡಿಟ್ಟಿದ್ರು. ನಂತರದಲ್ಲಿ ಅವರ ಮೊದಲನೇ ಹೆಂಡತಿ ಮಕ್ಕಳಾದ ಇಬ್ಬರಿಗೂ ಕೂಡ ಆಸ್ತಿಯನ್ನು ಸಮಪಾಲನ್ನಾಗಿ ಮಾಡಿ ಆ ವಿಲ್ ಮಾಡಿಟ್ಟಿದ್ರು. ಯಾವಾಗ ಮುತ್ತಪ್ಪರೈ ಸಾವನ್ನಪ್ಪಿದ ನಂತರದಲ್ಲಿ ಈ ಆಸ್ತಿ ವಿಚಾರವಾಗಿ ಅನುರಾಧ ರೈ ಮತ್ತು ಮೊದಲನೇ ಪತ್ನಿ ಮಕ್ಕಳಿಗೂ ಕೂಡ ಆಸ್ತಿ ವಿವಾದ ಆಗುತ್ತೆ. ಈ ನಿಟ್ಟಿನಲ್ಲಿ ಕೋರ್ಟಲ್ಲಿ ಕೇಸ್ ಕೂಡ ಹಾಕುವಂಥದ್ದು. ಕೇಸ್ ಇರುವಂತೆಯೇ ಆ ಕೋರ್ಟಲ್ಲೂ ಕೂಡ ರಾಜಿ ಸಂಧಾನದ ಮುಖಾಂತರ ಅದನ್ನು ಪರಿಹಾರ ಮಾಡ್ಕೋತೀವಿ ಅಂತ ಕೋರ್ಟಿಂದ ಕೇಸನ್ನು ಕೂಡ ವಾಪಸ್ ತೆಗೆದುಕೊಂಡಿದ್ದಾರೆ. ವಾಪಸ್ ತೆಗೆದುಕೊಂಡ ನಂತರವೂ ಕೂಡ
ಆಸ್ತಿ ವಿವಾದ ಸಂಬಂಧಪಟ್ಟ ಹಾಗೆ ಆ ಮೊದಲನೇ ಹೆಂಡತಿ ಮಕ್ಕಳ ರಾಕಿ ರೈ ಮತ್ತು ವಿಕ್ಕಿ ರೈ ಮತ್ತು ಅನುರಾಧ ರೈ ಎರಡನೇ ಪತ್ನಿ ಏನಿದ್ರು ಅವರ ನಡುವೆ ಆಗಾಗ ವಿವಾದಗಳು ಮತ್ತು ಗಲಾಟೆಗಳು ನಡೀತಾ ಇದ್ವು ಅನ್ನೋದು ಪೊಲೀಸರ ತನಿಖೆಯಲ್ಲಿ ಗೊತ್ತಾಗಿದೆ. ಮುತ್ತಪ್ಪರ ಎರಡನೇ ಪತ್ನಿಗೆ 100 ಕೋಟಿ ಆಸ್ತಿ ವಿಲ್, ಸಮಪಾಲಿಗೆ ಕೋರ್ಟ್ಗೆ ಅನುರಾಧ ಅರ್ಜಿ, ರಿಕ್ಕಿ ರೈನಿಂದಲೂ ಕೋರ್ಟ್ಗೆ ದಾವೆ, ಬೆದರಿಕೆ. ಮಾಜಿ ಡಾನ್ ಮುತ್ತಪ್ಪ ರೈ ಬೆಂಗಳೂರು, ಬಿಡದಿ, ಮಂಗಳೂರು, ದುಬೈ, ರಷ್ಯಾ ಸೇರಿದಂತೆ ಹಲವು ಕಡೆಗಳಲ್ಲಿ ಸುಮಾರು 1,000 ಕೋಟಿಗೂ ಹೆಚ್ಚು ಆಸ್ತಿ ಮಾಡಿದ್ದಾರೆ ಎನ್ನಲಾಗಿದೆ. ಮುತ್ತಪ್ಪ ರೈ ಮೊದಲ ಪತ್ನಿ ರೇಖಾ ರೈ ಸಾವನ್ನಪ್ಪಿದ ನಂತರ ಅನುರಾಧ ಜೊತೆಗೆ ಎರಡನೇ ಮದುವೆ ಮಾಡಿಕೊಂಡ್ರು. ಮುತ್ತಪ್ಪ ರೈ ಸಾಯೋಕ್ ಮುಂಚೆ ಎರಡನೇ ಪತ್ನಿ ಅನುರಾಧಾಗೆ 100 ಕೋಟಿ ಆಸ್ತಿ ವಿಲ್ ಮಾಡಿದ್ರು. ಆದರೆ ಆಸ್ತಿಯಲ್ಲಿ ಸಮಪಾಲು ಬರಬೇಕು ಅಂತ ಎರಡನೇ ಪತ್ನಿ ಅನುರಾಧ ಕೋರ್ಟ್ ಮೊರೆ ಹೋಗಿದ್ರು. ಕೋರ್ಟ್ನಲ್ಲಿ ರಾಜಿ ಪಂಚಾಯಿತಿ ಮಾಡ್ಕೊಳ್ಳೋದಾಗಿ ರಾಜಿ ಕೂಡ ಮಾಡ್ಕೊಂಡ್ರು. ಅದಾದ ನಂತರ ಕೂಡ ಆಸ್ತಿ ಭಾಗದ ವಿಚಾರದಲ್ಲಿ ಪದೇ ಪದೇ ಗಲಾಟೆಗಳು ನಡೆದಿದೆ. ಕಾರು ಚಾಲಕನ ಕರೆತಂದು ಸ್ಥಳ ಮಹಜರ್, ಕಾರು ಡ್ರೈವ್ ಮಾಡಿಸಿ ಘಟನೆಯ ಮರುಸೃಷ್ಟಿ, ಆರೋಪಿಗಳಿಗಾಗಿ ಪೊಲೀಸರ ಹುಡುಕಾಟ. ಘಟನೆ ಬಗ್ಗೆ ರಿಕ್ಕಿ ರೈ ಕಾರು ಚಾಲಕ ಬಸವರಾಜು ಬಿಡದಿ ಠಾಣೆಗೆ ಹೋಗಿ ದೂರು ಕೊಟ್ಟರು. ಕಾರು ಚಾಲಕ ಬಸವರಾಜುನನ್ನ ಸ್ಥಳಕ್ಕೆ ಕರ್ಕೊಂಡು ಬಂದು ಪೊಲೀಸರು ಮಹಜರ್ ನಡೆಸಿದ್ದಾರೆ. ಬಸವರಾಜುನಿಂದ ಕಾರು ಓಡಿಸಿ ಘಟನೆಯನ್ನ ಮರುಸೃಷ್ಟಿ ಮಾಡಿಸಿದ್ದಾರೆ. ರಿಕ್ಕಿ ಕಾರಿನ ಎಡಭಾಗದ ಡೋರ್ನಲ್ಲಿ ಕಾಟ್ರೇಜ್ ಪತ್ತೆಯಾಗಿದೆ. ಇದೇ ಗುಂಡಿನಿಂದ ರಿಕ್ಕಿ ರೈ ತಲೆಗೆ ಗಂಭೀರ ಗಾಯಗಳಾಗಿದೆ. ಸದ್ಯ ಕಾಟ್ರೇಜ್ ವಶಪಡಿಸಿಕೊಂಡಿರುವ ಎಫ್ಎಸ್ಎಲ್ ಟೀಮ್ ಪರೀಕ್ಷೆಯನ್ನು ನಡೆಸಲಿದೆ. ಇತ್ತ ಎಸ್ಪಿ ಶ್ರೀನಿವಾಸ್ ಗೌಡ ಅವರಿಂದ ಕಾರು ಚಾಲಕ ಬಸವರಾಜ್ ವಿಚಾರಣೆ ಮಾಡಲಾಗಿದೆ. ಮತ್ತೊಂದು ಕಡೆ ಟವರ್ ಡಂಪ್ ಮೂಲಕ ಕಾಲ್ ಡೀಟೇಲ್ಸ್ ಹಾಗೂ ಲೊಕೇಶನ್ ಪರಿಶೀಲನೆ ನಡೆಸಲಾಗ್ತಾ ಇದೆ. ಘಟನೆ ನಡೆಯೋ ವೇಳೆ ಯಾರೆಲ್ಲ ಮೊಬೈಲ್ ಉಪಯೋಗಿಸಿದ್ದಾರೆ, ಯಾರಿಂದೆಲ್ಲ ಕರೆ ಬಂದಿದೆ, ಯಾರಿಗೆ ಕರೆ ಹೋಗಿದೆ ಎಂಬುದರ ಕುರಿತು ಪೊಲೀಸರು ಮಾಹಿತಿ ಕಲೆ ಹಾಕ್ತಿದ್ದಾರೆ. ಆರೋಪಿಗಳಿಗಾಗಿ ಪೊಲೀಸರು ತೀವ್ರ ಹುಡುಕಾಟ ನಡೆಸುತ್ತಿದ್ದಾರೆ. ಮಾಜಿ ಡಾನ್ ಮುತ್ತಪ್ಪ ರೈ ಅವರ ಪುತ್ರ ರಿಕ್ಕಿ ರೈ ಮೇಲೆ ಗುಂಡಿನ ದಾಳಿ ನಡೆದಿರುವಂಥದ್ದು. ಬಿಡದಿಯ ಹೊರವಲಯದಲ್ಲಿರುವಂಥ ಅವರ ಫಾರ್ಮ್ ಹೌಸ್ನಿಂದ ಅವರು ಬೆಂಗಳೂರು ಕಡೆಗೆ ಹೋಗುವಾಗ ಈ ಒಂದು ದಾಳಿ ನಡೆದಿದೆ. ಸದ್ಯ ನಾನು ಅವರ ಫಾರ್ಮ್ ಹೌಸ್ ಮುಂಭಾಗದಲ್ಲಿದ್ದೇನೆ. ರಾತ್ರಿ ಸುಮಾರು 11 ಗಂಟೆ ವೇಳೆಗೆ ಇವರು ರಿಕ್ಕಿ ರೈ ಅವರು ಈ ಒಂದು ಫಾರ್ಮ್ ಹೌಸ್ನಿಂದ ಬೆಂಗಳೂರು ಕಡೆಗೆ ಹೊರಟಿರ್ತಾರೆ. ಆ ಸಂದರ್ಭದಲ್ಲಿ ಅವರ ಕಾರಿಗೆ ಒಂದು ಬಾರಿ ಗುಂಡು ಹಾರುತ್ತೆ. ಆದರೆ ಅದು ಯಾವುದೇ ರೀತಿಯ ಕಾರಿಗೆ ಅಪಾಯವನ್ನು ಮಾಡಲ್ಲ. ಬಳಿಕ ಅವರು ಬಿಡದಿ ಕಡೆಗೆ ಹೋಗಿದ್ದು ಮತ್ತೆ ಪರ್ಸನ್ನ ಮರೆತು ವಾಪಸ್ ಬರ್ತಾ ಇರ್ತಾರೆ. ವಾಪಸ್ ಬಂದು ಆ ಪರ್ಸನ್ನ ತೆಗೆದುಕೊಂಡು ಮತ್ತೆ ಬೆಂಗಳೂರು ಕಡೆಗೆ ಹೋಗುವಂಥ ಸಂದರ್ಭದಲ್ಲಿ ಎರಡನೇ ಬಾರಿಗೆ ಅವ್ರ ಮೇಲೆ ದಾಳಿ ನಡೆದಿದೆ. ಆ ಒಂದು ದಾಳಿಯ ಸಂದರ್ಭದಲ್ಲಿ ಈ ಒಂದು ಅವರ ಫಾರ್ಮ್ ಹೌಸ್ನಿಂದ ಮುಂಭಾಗ ಇರುವಂಥ ರಸ್ತೆ ಏನಿದೆ, ಈ ಒಂದು ರಸ್ತೆಯ ಕಾರ್ನರಲ್ಲಿ ಅಟ್ಯಾಕನ್ನು ಮಾಡಲಾಗಿರುವಂಥದ್ದು. ಪಕ್ಕದಲ್ಲಿರುವಂಥ ಒಂದು ಕಾಂಪೌಂಡ್ ಏನಿದೆ, ಕಾಂಪೌಂಡ್ನ ಹಿಂಭಾಗದಲ್ಲಿ ನಿಂತು ದುಷ್ಕರ್ಮಿ ಅಲ್ಲಿಂದ ರಿಕ್ಕಿ ರೈ ಅವರ ಕಾರಿನ ಮೇಲೆ ಗುಂಡನ್ನು ಹಾರಿಸಿದ್ದಾನೆ. ಗುಂಡು ಚಿಮ್ಮಿರುವಂಥ ರಭಸಕ್ಕೆ ಕಾರಿನ ಮುಂಭಾಗದ ಒಂದು ಡೋರ್ ಏನಿದೆ, ಡೋರನ್ನು ಸೀಳ್ಕೊಂಡು ಡ್ರೈವರ್ ಸೀಟನ್ನು ಸೀಳ್ಕೊಂಡು ಹಿಂಭಾಗದಲ್ಲಿ ಕೂತಿದ್ದಂಥ ರಿಕ್ಕಿ ರೈ ಅವರ ಮೇಲೆ ಗುಂಡು ತಗುಲಿರುವಂಥದ್ದು. ಗುಂಡು ತಗುಲಿರುವಂಥ ರಭಸಕ್ಕೆ ಅವರ ಕೈ ಹಾಗೂ ಮೂಗಿನ ಭಾಗಕ್ಕೆ ಸಂಪೂರ್ಣವಾಗಿ ಗಾಯಗೊಂಡಿರುವಂಥದ್ದು. ಸದ್ಯ ಅವರ ಸ್ಥಿತಿ ಗಂಭೀರವಾಗಿದೆ. ಬೆಂಗಳೂರಿನ ಆಸ್ಪತ್ರೆಯಲ್ಲೂ ಕೂಡ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ಸ್ಥಳಕ್ಕೆ ಬಿಡದಿ ಪೊಲೀಸರು ಕೂಡ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ಬೆಳಗ್ಗೆಯಿಂದಲೂ ಕೂಡ ಇಲ್ಲಿರುವಂತಹ ಸಂಪೂರ್ಣ ಮಾಹಿತಿಯನ್ನು ಕಲೆ ಹಾಕುವಂಥ ಕೆಲಸಕ್ಕೆ ಪೊಲೀಸರು ಮುಂದಾಗ್ತಾ ಇದ್ದಾರೆ. ಕ್ರೈಮ್ ಸೀನ್ನಲ್ಲಿ ಯಾವೆಲ್ಲ ವಿಚಾರಗಳಿತ್ತು, ಯಾವ ರೀತಿಯಾದಂಥ ಅಂಶಗಳಿತ್ತು ಅನ್ನೋದ್ರ ಬಗ್ಗೆ ಪರಿಶೀಲನೆಯನ್ನು ಮಾಡಿದ್ದಾರೆ. ದೃಶ್ಯಗಳು ನೋಡ್ತಾ ಇರ್ಬೋದು. ಇದೇ ಜಾಗದಲ್ಲಿ ಗುಂಡು ಬಿದ್ದಿದ್ದಂಥದ್ದು, ಅಂದರೆ ಶೂಟ್ ಮಾಡಿದಂಥ ಮೊದಲ ಗುಂಡು ಇದೊಂದು ಜಾಗದಲ್ಲಿ ಬಿದ್ದಿರುತ್ತೆ. ಅದಾದ ಬಳಿಕ ಇಲ್ಲಿ ಅಂದರೆ ಈ ಒಂದು ಜಾಗ ಏನಿದೆ, ಈ ಜಾಗದಲ್ಲೇ ಕಾರ್ ಬಂದು ನಿಲ್ಲುತ್ತೆ. ಆಗ ಎರಡನೇ ಬಾರಿಗೆ ಅವ್ರ ಮೇಲೆ ದಾಳಿ ಆಗುತ್ತೆ. ಆ ಸಂದರ್ಭದಲ್ಲಿ ಅವರು ಕಂಪ್ಲೀಟ್ ಆಗಿ ಗಾಯಗೊಳ್ತಾರೆ. ಅಂದರೆ ಡ್ರೈವರ್ ಬಸವರಾಜ್ ಅಂತವನೇನಿರ್ತಾನೆ, ಆತ ಗಾಯಗೊಂಡಾದ ಬಳಿಕ ಶೀಘ್ರವೇ ಅವ್ರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗುವಂಥ ಕೆಲಸ ಕೂಡ ಆಗುತ್ತೆ. ದೃಶ್ಯಗಳು ನೋಡ್ತಾ ಇರ್ಬೋದು. ಇದು ಎರಡನೇ ಗುಂಡು ಬಿದ್ದಂಥ ಜಾಗ. ಈ ಜಾಗದಲ್ಲಿ ಎರಡನೇ ಬಾರಿಗೆ ಆತ ಗುಂಡನ್ನು ಹಾರಿಸಿರುವಂಥದ್ದು. ಜೊತೆಗೆ ಅಲ್ಲೇನು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ, ಅದೇ ಒಂದು ಕಾಂಪೌಂಡ್ನ ಹಿಂಭಾಗದಲ್ಲಿ ನಿಂತು ಆತ ಶೂಟನ್ನು ಮಾಡಿದ್ದಾನೆ ಅಂತ ಕೂಡ ಗೊತ್ತಾಗ್ತಾ ಇರುವಂಥದ್ದು. ಈಗಾಗಲೇ ಎಫ್ಎಸ್ಎಲ್ ಟೀಮ್ ಹಾಗೂ ಶ್ವಾನದಳ ಎರಡೂ ತಂಡಗಳು ಕೂಡ ಪ್ರತ್ಯೇಕವಾಗಿ ಪರಿಶೀಲನೆಯನ್ನು ಮಾಡಿದ್ದಾವೆ. ಯಾರೆಲ್ಲ ಇದ್ದರೂ ಇಲ್ಲಿ ನಂಬರ್ ಆಗಿರುವಂತಹ, ಅಂದರೆ ಇಲ್ಲಿ ಟ್ರೇಸ್ ಆಗಿರುವಂಥ ಒಂದಷ್ಟು ನಂಬರ್ಗಳ ಪರಿಶೀಲನೆಯನ್ನು ಕೂಡ ಪೊಲೀಸ್ನವರು ಮಾಡ್ತಾ ಇರುವಂಥದ್ದು. ಜೊತೆಗೆ ಈಗಾಗಲೇ 4 ತಂಡಗಳನ್ನು ರಚನೆ ಮಾಡಿರುವಂಥ ಪೊಲೀಸರು ವಿವಿಧ ಆಯಾಮಗಳಲ್ಲಿ ಕೂಡ ತನಿಖೆಯನ್ನು ಮಾಡ್ತಿದ್ದಾರೆ. ಪ್ರಕರಣ ಸಂಬಂಧವಾಗಿ 4 ಮೇಲೆ ಕೂಡ FIR ದಾಖಲಾಗಿದೆ. ಅಂದರೆ ಅವರ ವೈಯಕ್ತಿಕ ಕೌಟುಂಬಿಕ ವಿಚಾರದ ಜೊತೆಗೆ ಇಲ್ಲಿ ಬೇರೆ ರೀತಿಯ ಆಸ್ತಿ ವಿವಾದ ಕೂಡ ಇಲ್ಲಿ ಕಾಣ್ತಾ ಇರುವಂಥದ್ದು. ಹಾಗಾಗಿ ವಿವಿಧ ಆಯಾಮಗಳಲ್ಲೂ ಕೂಡ ಪೊಲೀಸ್ನವರು ತನಿಖೆಯನ್ನು ಮುಂದುವರಿಸಿರುವಂಥದ್ದು. ಒಟ್ಟಾರೆಯಾಗಿ ಮುತ್ತಪ್ಪ ರೈ ಅವರ ಪುತ್ರ ರಿಕ್ಕಿ ರೈ ಏನಿದ್ದಾರೆ, ಅವ್ರ ಮೇಲೆ ನಡೆದಿರುವಂಥ ಕೊಲೆ ಯತ್ನ ಬಿಡದಿ ಭಾಗದಲ್ಲಿ ಜನರನ್ನು ಬೆಚ್ಚಿ ಬೀಳಿಸಿರುವಂಥದ್ದು. ಸದ್ಯ ಈ ಬಗ್ಗೆ ಪೊಲೀಸರು ಕೂಡ ವಿವಿಧ ಆಯಾಮದಲ್ಲಿ
ನಿಟ್ಟಿನಲ್ಲಿ ತನಿಖೆಯನ್ನ ನಡೆಸ್ತಾ ಇರುವಂಥದ್ದು. ಆರೋಪಿಯ ಪತ್ತೆಗಾಗಿ ಕೂಡ ಸಾಕಷ್ಟು ತನಿಖೆಯನ್ನ ಚುರುಕುಗೊಳಿಸಿರುವಂಥದ್ದು. ಸದ್ಯ ಮುತ್ತಪ್ಪ ರೈ ಇಬ್ಬರು ಮಕ್ಕಳು ಕೂಡ ವಿದೇಶದಲ್ಲಿ ವಾಸ ಆಗಿದ್ದಾರೆ. ನಿನ್ನೆ ನಡೆದ ದಾಳಿಗೆ ಆಸ್ತಿ ವಿವಾದವೇ ಕಾರಣ ಎನ್ನಲಾಗಿತ್ತು. ಆ ನಿಟ್ಟಿನಲ್ಲಿ ಪೊಲೀಸರು ತನಿಖೆಯನ್ನು ಕೈಗೆತ್ತಿಕೊಂಡಿದ್ದಾರೆ. ತನಿಖೆಯ ನಂತರವೇ ಕೃತ್ಯಕ್ಕೆ ಕಾರಣ ಏನು, ಹಿಂದಿನ ಅಸಲಿ ವ್ಯಕ್ತಿಗಳು ಯಾರು ಅನ್ನೋದು ಗೊತ್ತಾಗಬೇಕಾಗಿದೆ. ಬೆಂಗಳೂರಿನಿಂದ ಉಮೇಶ್ ಜೊತೆ ವಿನಯ್, ಪಬ್ಲಿಕ್ ಟಿವಿ, ರಾಮನಗರ.